ಮಲೆನಾಡಿನ ತಪ್ಪಲಿನಲ್ಲಿದ್ದ ಹುಡುಗನೊಬ್ಬ ದೇಶ ಕಾಯೋ ಯೋಧನಾಗುವ ಕನಸು ಕಂಡು ಸೈಕೋ ಆದ ಕತೆ ಹಾರರ್ ಥ್ರಿಲ್ಲರ್ ಶೇಡಿನಲ್ಲಿ ಮೂಡಿಬರ್ತಿದೆ. ಕರಾವಳಿ ಯುವಕನೊಬ್ಬ ನವ ಯುವಕರ ಗುಂಪು ಕಟ್ಟಿಕೊಂಡು ಕತ್ತಲೆ ಕೋಣೆ ಚಿತ್ರವನ್ನು ಬೆಳ್ಳಿತೆರೆ ತರುವುದಕ್ಕೆ ಸಿದ್ಧತೆ ನಡೆಸಿದ್ದಾನೆ. ಹಳ್ಳಿಯ ಹುಡುಗನೊಬ್ಬ ಶಾಲೆಗೆ ಗುಡ್ ಬೈ ಹೇಳಿ ಉದ್ಯೋಗಕ್ಕಾಗಿ ಮುಂಬೈ ರೈಲು ಹತ್ತಿದ. ಆ ವೇಳೆ ಮಲೆನಾಡಿನ ತಪ್ಪಲಿನಲ್ಲಿ ನಡೆದ ನೈಜ ಘಟನೆಯೊಂದು ಮನಸ್ಸಿನಲ್ಲಿ ಜೀವಂತವಾಗಿತ್ತು. ಮತ್ತೆ ವರ್ಷಗಳು ಕಳೆದು ಮತ್ತೆ ಹುಟ್ಟೂರಿಗೆ ಕಾಲಿಟ್ಟ ವೇಳೆಗೆ ಆತನಿಗೆ ಆ ನೈಜ ಘಟನೆಯ ಕತೆ ಮೂಡಿದೆ. ಆ ಕಥೆಯನ್ನ ಚಿತ್ರವಾಗಿ ಮೂಡಿಸಲು ಆತ 7 ವರ್ಷದ ಪ್ರಯತ್ನ ಈಗ ಸಾಕಾರಗೊಂಡಿದೆ. ಬಾಲ್ಯದಿಂದ ನಾಟಕ, ಅಭಿನಯ ಹುಚ್ಚು ಬೆಳೆಸಿಕೊಂಡ ಆ ಯುವಕ ದುಡಿಮೆಗಾಗಿ ಮುಂಬೈ ಮಹಾನಗರಿ ಸೇರಿ ಹಗಲು ದುಡಿದು ರಾತ್ರಿ ಶಾಲೆಯಲ್ಲಿ ಓದಿ ಪದವಿ ಮುಗಿಸಿದ ಯುವಕ. ಪತ್ರಿಕೆ ವಾಹಿನಿಗಳಲ್ಲಿ ಜೀವನಕ್ಕಾಗಿ ಉದ್ಯೋಗ ಕೈ ಹಿಡಿದ್ರು. ಚಿತ್ರ ನಿರ್ದೇಶನದ ಕನಸು ಬಿಡದೆ ತಪಸ್ಸಿನಂತೆ ದುಡಿಮೆಯ ಜೊತೆಗೆ ಚಿತ್ರ ನಿರ್ಮಾಣದ ಹಿಂದೆ ಬಿದ್ದು ಈಗ ಕತ್ತಲೆ ಕೋಣೆ ಎಂಬ ನೈಜ ಕತೆ ಜೀವ ತುಂಬುವುದಕ್ಕೆ ಹೊರಟಿದ್ದಾನೆ. ನಿರ್ದೇಶಕ ಸಂದೇಶ್ ಶೆಟ್ಟಿ ಅಜ್ರಿಗೆ ಛಾಯಾಗ್ರಹಣದಲ್ಲಿ ಆರ್ಕೆ ಮಂಗಳೂರು, ಸಹ ನಿರ್ದೇಶಕನಾಗಿ ತಮಿಳು, ಮಲಯಾಳಂ ಚಿತ್ರದಲ್ಲಿ ಕೆಲಸ ಮಾಡಿದ ಅನುಭವಿ ಜೀತ್ ಸಾಥ್ ನೀಡಿದ್ದಾರೆ. ಈ ಕತೆ ಒಂದು ವಿಭಿನ್ನ ರೀತಿಯಾಗಿದೆ. ಒಬ್ಬ ಮನುಷ್ಯ ಒಂದು ಕನಸು ಕಾಣಬಹುದು, ಆದರೆ ಒಬ್ಬ ಮನುಷ್ಯ ತನ್ನ ಕನಸಿನೊಳಗೆ 3 ಕನಸುಗಳನ್ನ ಕಾಣುವಂತಹ ಒಂದು ವಿಶೇಷವಾದ ಸ್ಕ್ರೀನ್ ಪ್ಲೇನ ನಾವು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಭಾವನೆಗಳಿಗೆ ಬೆಲೆ ಇಲ್ಲ ಅನ್ನುವ ಟ್ಯಾಗ್ಲೈನ್ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಭಾವನೆ ಇದೆ. ಈ ಸಮಾಜದಲ್ಲಿ ತಮ್ಮ ಭಾವನೆಗಳಿಗೆ ಯಾವಾಗ ಬೆಲೆ ಸಿಗಲ್ಲ, ಆಗ ಆ ಮನುಷ್ಯನ ವ್ಯಕ್ತಿತ್ವ ಈ ಸಮಾಜದಲ್ಲಿ ಯಾವ ರೀತಿಯಾಗಿ ರೂಪುಗೊಳ್ಳುತ್ತೆ ಅನ್ನುವ ಕತೆ. ಹಳ್ಳಿಯ ಕಷ್ಟಜೀವ ಕುಟುಂಬದೊಂದಿಗೆ ದೇಶಭಕ್ತಿ, ರಾಷ್ಟ್ರ ಕಾಯೋ ಕನಸು ಹುಟ್ಟುವುದು ಸಹಜವೆಂಬಂತಾಗಿದೆ. ಆದರೆ ತನ್ನಾಸೆ ಪ್ರೋತ್ಸಾಹ ಸಿಗದೆ ಹೋದಾಗ ಎಳೆಯ ಮನಸ್ಸೊಂದು ಏನಾಗುತ್ತೆ? ದೇಹ ನಶಿಸಿದ್ರೂ ಆತ್ಮದಾಸೆ ಹೇಗೆ ಜೀವಂತವಾಗಿರುತ್ತೆ? ಆ ಹಠ ಸೇಡಾಗಿ ಹೇಗೆ ಬಾಧಿಸುತ್ತೆ ಅನ್ನುವ ಕಥಾವಸ್ತು ಇರುವ ಚಿತ್ರವೇ ಕತ್ತಲೆ ಕೋಣೆ. ಕತ್ತಲೆ ಕೋಣೆ ಚಿತ್ರದ ಚಿತ್ರೀಕರಣ 60% ಮುಗಿದಿದೆ. ಕುಂದಾಪುರದ ಕರಾವಳಿ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ಸಾಗಿದೆ. ಚಿತ್ರಕಥೆ ನಿರ್ದೇಶನ ಸಂದೇಶ್ ಶೆಟ್ಟಿ ಅಜ್ರಿ. 2 ಹಾಡು ಹಾಗೂ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದ್ದು, ಇನ್ನು 2 ತಿಂಗಳೊಳಗೆ ಕತ್ತಲೆ ಕೋಣೆ ಚಿತ್ರ ತೆರೆಗೆ ಬರಲಿದೆ. ಇಟ್ ಈಸ್ ಎ ರಿಯಲ್ ಸ್ಟೋರಿ. ಆ ಸ್ಟೋರಿಯನ್ನು 1-2 ವರ್ಷ ನನಗೆ ಹೇಳಿದ್ರು. ನನಗೆ ಈ ಸ್ಟೋರಿಯನ್ನು ಮೇಲೆ ತಗೊಂಡ್ ಬರ್ಬೇಕಂತ ತುಂಬೊಂದು ಆಸೆ ಇತ್ತು. ಆ ಸ್ಟೋರಿ ಕತ್ತಲೆ ಕೋಣೆ ಅಂದರೆ ಒಂದು ವಿದ್ಯಾರ್ಥಿ, ಒಂದು ಸ್ಟೂಡೆಂಟ್ ಮೇಲೆ ಸ್ಟೋರಿ. ಅದನ್ನು ಹೇಗೆ ಮೇಲೆ ತರಬೇಕು, ಅದರ ಯೋಧನೆ ಎಲ್ಲ ಅವನ ಸ್ಟೋರಿ ಎಲ್ಲ ಕೇಳಿ ಅವರ ಕಾಂಟ್ಯಾಕ್ಟ್ ಆಗಿ 2-3 ವರ್ಷ ಆಯಿತು. ಇದಾಗಲಿಕ್ಕೆ ಮಾತ್ರ 2016 ನಂತರ 2016 ನಂತರ ಅವರೊಟ್ಟಿಗೆ ನನ್ನ ಒಳ್ಳೆಯ ರಿಲೇಷನ್ ಆಗಿ ಇದು ಪಿಕ್ಚರ್ಗೆ ಇಂಟ್ರೆಸ್ಟ್ ನನಗೆ ಬಂತು, ಸ್ಟೋರಿ ಮೇಲೆ ಇಂಟ್ರೆಸ್ಟ್ ಬಂತು. ಅಂಚಾದ ಒಂದು ಪಿಕ್ಚರ್ನ ಯಾಂಕ ತುಂಬ ಬರೋಣ. ಕತ್ತಲೆ ಕೋಣೆ ಚಿತ್ರದ ಪ್ರೊಮೋ ಬಿಡುಗಡೆಯಾಗಿ ಭಾರಿ ಪ್ರಚಾರ ಪಡೆದಿದೆ. ಚಿತ್ರದ ಟೀಸರ್ ಈಗ ಬಿಡುಗಡೆಯಾಗಿದೆ. ಕುಂದಾಪುರದಲ್ಲಿ ಮಿರಾಕಲ್ ಡ್ಯಾನ್ಸ್ ಗ್ರೂಪ್ ಉದ್ಘಾಟನೆಯ ಜೊತೆ ಚಿತ್ರದ ಟೀಸರ್ ಬಿಡುಗಡೆಗೊಂಡಿದೆ. ಕತ್ತಲೆ ಕೋಣೆ ಚಿತ್ರ ಟೀಸರ್ ಅನ್ನ ಪತ್ರಕರ್ತೆ ಚಿತ್ರಕಲಾ ಬಿಡುಗಡೆಗೊಳಿಸಿದ್ರು. ಕಮಲಶಿಲೆಯ ಧರ್ಮದರ್ಶಿ ಚಿದಾನಂದ ಚಾತ್ರ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಕೊಲ್ಲೂರು ಮಾಜಿ ಧರ್ಮದರ್ಶಿ ಸುಕುಮಾರ್ ಶೆಟ್ಟಿ, ಪತ್ರಕರ್ತ ಮಲ್ಲಿಕಾರ್ಜುನ್, ಹಲವು ಅಭಿಮಾನಿಗಳು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.